ಮತ, ನಾವು ಹಾಕ್ತಕ್ಕಂಥ ಮತ ದೇಶದ ದಿಕ್ಕನ್ನ ಬದಲಾಯಿಸತ್ತೆ. ಎಷ್ಟೋ ಬಾರಿ ಸೋಗಲಾಡಿ ರಾಜಕಾರಣದಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಈ ದೇಶ, ಧರ್ಮ, ರಾಜಕಾರಣದ ಈ ಹಿನ್ನೆಲೆ ಅರ್ಥ ಆಗುವುದಿಲ್ಲ, ಅವರ ಖೋಪಡಿ ಹೋಗುವುದಿಲ್ಲ. ಅವರ ದೃಷ್ಟಿಯಲ್ಲಿ ಜಾತಿಯೇ ರಾಜಕಾರಣದ ಕೇಂದ್ರ ಬಿಂದು, ದುಡ್ಡೇ ರಾಜಕಾರಣದ ಮೂಲ ಬಿಂದು. ಅವರಿಗೆ ಈ ರಾಜಕಾರಣ ದೇಶಕ್ಕೋಸ್ಕರ ಮಾಡಬೇಕು, ಧರ್ಮಕ್ಕೋಸ್ಕರ ಮಾಡಬೇಕು, ಇತಿಹಾಸಕ್ಕೋಸ್ಕರ ಮಾಡಬೇಕು, ಸಂಪ್ರದಾಯಕ್ಕೋಸ್ಕರ ಮಾಡಬೇಕು, ಸಂಸ್ಕೃತಿಗೋಸ್ಕರ ಮಾಡಬೇಕು, ಈ ಒಂದು ವಿಷಯ ಅವರ ಖೋಪಡಿಗೆ ಹೋಗುವುದಿಲ್ಲ. ಯಾಕೆ? ಅವರು ಬೆಳೆದದ್ದೇ ಹಾಗೆ. ರಾಜಕಾರಣ ವೈಯಕ್ತಿಕ ತೀಟೆಗೋಸ್ಕರ ಅಲ್ಲ, ವೈಯಕ್ತಿಕ ಚಪಲಕ್ಕೋಸ್ಕರ ಅಲ್ಲ, ಅಥವಾ ಯಾರನ್ನೋ ಒಂದು 10-15 ಲಕ್ಷ ಜನರನ್ನ ಮೂರ್ಖರನ್ನಾಗಿ ಮಾಡಿ ಮೇಜವಾನಿ ಮಾಡ್ಲಿಕ್ಕೋಸ್ಕರ ಅಲ್ಲ. ಆದ್ರೆ ಹಿಂದ್ಗಡೆ ಒಂದು ಆರಾಧನೆ ಇದೆ ಕಣ್ರಿ. ಈ ದೇಶದ ಆರಾಧನೆ ಇದೆ, ಈ ಮಣ್ಣಿನ ಆರಾಧನೆ ಇದೆ, ಈ ಸಂಸ್ಕೃತಿಯ ಆರಾಧನೆ ಇದೆ, ಈ ಇತಿಹಾಸದ ಆರಾಧನೆ ಇದೆ, ಈ ಪರಂಪರೆಯ ಆರಾಧನೆ ಇದೆ. ಆ ಒಂದು ಪೂಜ್ಯ ದೃಷ್ಟಿಯಿಂದ ರಾಜಕಾರಣವನ್ನು ನೋಡ್ತಕ್ಕಂಥ ಜನ ನಾವು. ರಾಜಕಾರಣ ನಮಗೆ ಒಂದು ಉದ್ಯೋಗ ಅಲ್ಲ, ದಂಧೆ ಅಲ್ಲ, ಬದಲಾಗಿ ಇದೊಂದು ಆರಾಧನೆ. ನಾವು ನಂಬಿರತಕ್ಕಂಥ ಮೌಲ್ಯದ ಆರಾಧನೆ, ನಾವು ನಂಬಿರತಕ್ಕಂಥ ಸತ್ಯದ ಆರಾಧನೆ, ನಾವು ನಂಬಿರತಕ್ಕಂಥ ಆ ಮಹಾತಾಯಿಯ ಆರಾಧನೆ ಇದು. ಅದು ರಾಜಕಾರಣ. ಭಾರತೀಯ ಜನತಾ ಪಾರ್ಟಿಗೂ ಮತ್ತು ಬೇರೆಯವರಿಗೂ ಇರತಕ್ಕಂಥ ವ್ಯತ್ಯಾಸ ಇಷ್ಟೇ. ಸೋಲು ಗೆಲುವುಗಳ ಮೇಲಾಟದ ಕಸರತ್ತು ನಮ್ಮ ರಾಜಕಾರಣ ಆಗಬಾರ್ದು. ಗೆದ್ದಿದ್ದೀರಿ ಕಣ್ರಿ, ಇನ್ನು ಮುಂದಿನ ತಲೆಮಾರು ನಮ್ಮದು ಗೆಲುವಿಂದೇ ತಲೆಮಾರು. ಕೇವಲ ಅನಂತಕುಮಾರ್ ಹೆಗಡೆ ಇರ್ತಾನೋ ಇಲ್ಲೋ ಗೊತ್ತಿಲ್ಲ, ನಾಳೆ ಮತ್ತೊಬ್ಬ ಬರ್ತಾನೆ, ನಾನಳಿವೆ ನೀನಳಿವೆ, ನಮ್ಮೆಲುಬುಗಳ ಮೇಲೆ ಮೂಡುವುದು ನಮ್ಮ ಭಾರತದ ಲೀಲೆ. ನಾನಿರ್ತೀನೋ ಇಲ್ಲೋ ಗೊತ್ತಿಲ್ಲ, ಯಾರು ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಆ ಭಗವಾ ಧ್ವಜ ಯಾವತ್ತೂ ಕೂಡ ಕೆಳಗಡೆ ಇಳಿಬಾರದು. ಯಾವತ್ತೂ ಕೂಡ ಕೆಳಗಡೆ ಇಳಿಬಾರದು. ನಮ್ಮ ಪರಮೋಚ್ಚ ಗುರಿ ಅದೇನೆ.